ಇದೆ ಇವನ್ಗೆ? ತಲೆ ಮೇಲೆ ಒಂದು ಸೂರು ಇಲ್ಲ, ಸ್ವಂತ ಮನೆ ಇಲ್ಲ. ಇಂಥ ಬಿಕಾರಿನ ಮದ್ವೆ ಆಗಿ ಬಂದು ನಾನ್ ಮದ್ವೆ ಆಗಿದ್ದೀನಿ, ಪ್ರೀತಿ ಮಾಡಿದೀನಿ ಅಂತ ಹೇಳ್ತಿದ್ಯಾ? ಇವ್ರಿಗಿವತ್ತು ಸ್ವಂತ ಸೂರು, ನೆಲೆ, ಮನೆ ಇಲ್ದೇ ಇರಬಹುದು, ಆದ್ರೆ ನಾವಿಬ್ರು ಸೇರಿ ಸ್ವಂತ ಮನೆ ಕಟ್ತೀವಿ. ಆ ಮನೆ ಗೃಹ ಪ್ರವೇಶಕ್ಕೆ ನಿಮ್ಮೆಲ್ಲರನ್ನು ಕರೀತೀವಿ ರೀ. ಯಾಕ್ರಿ ನಮ್ ಕನ್ಸಿನ ಬಾಗ್ಲನ್ನ ಮುಚ್ತಾ ಇದ್ದೀರಾ? ರೀ, ನನಗ್ ಗೊತ್ತು ರೀ, ನಾವು ಮನೆ ಕಟ್ಬೇಕು ಅನ್ನೋ ಕಾರಣಕ್ಕೆ ದುಡ್ಡನ್ನ ಕೂಡಿಟ್ರಿ. ಆದ್ರೆ ವಿಧಿ ಆಟ ಆ ದುಡ್ಡನ್ನ ಮಕ್ಕಳಿಗೆ ಹಂಚೋ ಹಾಗಾಗೋಯ್ತು. ದೊಡ್ಡವರು ಒಂದು ಮಾತು ಹೇಳ್ತಾರೆ ಲಕ್ಷ್ಮಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ, ಹಾಗಂತ ಅನ್ಕೊಂಬೋಣ. ಈಗ ಆ ದುಡ್ಡಲ್ಲಿ ನಾವು ಮನೆ ಕಟ್ಟಿದ್ರು ಇವತ್ತೆಲ್ಲ ನಾಳೆ ಮಕ್ಕಳಿಗೆ ಕೊಡ್ಬೇಕಿತ್ತಲ್ವಾ? ಅದ್ರ ಬದಲು ದುಡ್ಡನ್ನೇ ಕೊಟ್ಬಿಟ್ಟಿದ್ದೀವಿ ಅಂತ ಅನ್ಕೋಬೇಡ. ಇನ್ನೊಂದು ಸ್ವಲ್ಪ ದುಡ್ಡೇನು ಉಳಿದಿದೆ, ಅದೆಲ್ಲ ಮಕ್ಕಳಿಗೂ ಹಂಚ್ಬಿಡೋಣ. ವೆಂಕಿಗೂ ಒಂದು ಸ್ವಲ್ಪ ದುಡ್ಡು ಕೊಟ್ರೆ ಅವನು ಚೆಲ್ವಿ ಏನೋ ಒಂದು ಬದುಕು ಕಟ್ಕೊಳ್ತಾರೆ ರೀ. ಹಾಗಾದ್ರೆ ಲಕ್ಷ್ಮೀ ನಿವಾಸ ಕಟ್ಟೋ ಕನ್ಸನ್ನ ಮರ್ತ್ಬಿಡು ಅಂತೀರಾ? ಯಾಕ್ರಿ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ಬದುಕಲ್ಲಿ ಭರವಸೆ ಇರ್ಬೇಕು ಅಂತ ನೀವೇ ಹೇಳ್ತಿದ್ರಿ, ಈಗ ನೀವೇ ಆ ಭರವಸೆನ ಕಳ್ಕೊತಿದ್ದೀರಾ. ಲಕ್ಷ್ಮಿ, ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ. ಈ ಜೀವನ ಅನ್ನೋ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಗಳೇ ಇರಲ್ಲ. ಬೇಡ ರೀ, ನೀವ್ ಹೀಗೆಲ್ಲ ಮಾತಾಡಬೇಡಿ. ನೋಡಿ, ನಾವು ಮನೆ ಕಟ್ಟಬೇಕು ಅನ್ನೋ ಆಸೆ ಇನ್ನೂ ಜೀವಂತವಾಗಿದೆ. ಅದನ್ನ ನಾವು ನೆರವೇರಿಸಲೇಬೇಕು. ಅದಕ್ಕೋಸ್ಕರ ಕಷ್ಟಪಟ್ಟು ದುಡಿಯೋಣ ರೀ. ಈಗ ಮಕ್ಕಳ ಕಷ್ಟಕ್ಕೆ ನಾವು ಸಹಾಯ ಮಾಡಿದೀವಿ, ಮುಂದೆ ಅವ್ರ ಮನೆ ಕಟ್ಟೋವಾಗ ನಮಗ್ ಸಹಾಯ ಮಾಡಿ. ಹಲೋ, ಜಾನ್ವೀರ್ ಸಿಕ್ಕಿದ್ರಾ? ಹೌದು ಬಾಸ್, ಅವ್ರು ಇಲ್ಲೇ ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅವ್ರನ್ನ ಫಾಲೋ ಮಾಡ್ತಾ ಇದೀವಿ, ಅವ್ರಿಗೆ ಗೊತ್ತಿಲ್ದಂಗೆನೆ. ಸರಿ, ಎಲ್ಲಿದ್ದೀರಿ ನೀವೀಗ? ಸರಿ, ನಾನು ನಿಮ್ಮನ್ನು ಅಲ್ಲಿ ರೀಚ್ ಆಗೋವರೆಗೂ ಅವ್ರನ್ನ ಹಾಗೆ ಫಾಲೋ ಮಾಡ್ತಾ ಇರಿ. ನಿಮ್ಮ ಲೈವ್ ಲೊಕೇಶನ್ ಕಳಿಸ್ಕೊಡಿ ನನಗೆ. ಯಾ, ಓಕೆ ಬಾಸ್. ಅಲ್ಲಿ ಸಿ ಸು. ಸರಿ ಮೇಡಮ್, ಅವ್ರು ಫಾಲೋ ಮಾಡೋಣ. ನಿಮ್ಮಿಬ್ಬರ ಕೆಲಸ ಮುಗೀತು. ಔಟ್. ಓಕೆ ಬಾಸ್. ಏನು ಮರಿ, ಇಷ್ಟೊತ್ತಲ್ಲಿ ಏನು ಮಾಡ್ತಾಯಿದ್ದೀರಿ ನೀವಿಲ್ಲಿ?
ಹಾಂ ಇಷ್ಟೊತ್ತಲ್ಲಿ ಓಡಾಡೋದು ಸರಿಯಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಎಷ್ಟು ಸರಿ ನಾವು ಮಾತಾಡ್ಕೊಂಡಿದ್ದೀವಲ್ವಾ? ಬನ್ನಿ ಮನೆಗೆ ಹೋಗೋಣ, ಬನ್ನಿ. ಚಿನ್ನು ಮರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ? ದಯವಿಟ್ಟು ನಾನು ಹೇಳೋದನ್ನ ಕೇಳಿ, ಮನೆಗೆ ಹೋಗೋಣ ಬನ್ನಿ ಪ್ಲೀಸ್. ಚಿನ್ನು ಮರಿ ನಿಂತ್ಕೊಳ್ಳಿ ಹಿಂದೆ. ನೋಡಿ, ನಾನು ನಿಮಗೆ ಕೊಟ್ಟಿರೋ ಫ್ರೀಡಮ್ನ ಮಿಸ್ಯೂಸ್ ಮಾಡ್ಕೋಬೇಡಿ. ನಾನು ನಿಮ್ಮನ್ನು ಎಷ್ಟು ಮುದ್ದು ಮಾಡ್ತೀನೋ ಹಾಗೆ ನೀವು ತಪ್ಪು ಮಾಡಿದ್ರೆ ಅಷ್ಟೇ ಕೋಪ ಕೂಡ ಬರುತ್ತೆ ನನಗೆ. ಈಗ ನಾನು ಹೇಳ್ದಂಗೆ ಕೇಳಿ ಮನೆಗೆ ಬನ್ನಿ. ಬನ್ನಿ.